ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡು ನನ್ನ ಮನಸ್ಸು ಹೇಳ್ತು ಮಂತ್ರಾಲಯಕ್ಕೆ ಹೋಗು ಅಂತ. ಹಾಗಾಗಿ ನಾನು ಮಂತ್ರಾಲಯಕ್ಕೆ ಬಂದಿದ್ದೀನಿ. ಹಲೋ ಎವ್ರಿವನ್ ಫ್ರಮ್ ಮಂತ್ರಾಲಯ. ಸೊ ನಾನು ಈ ಸಲ ಬಂದಿದ್ದು ನನ್ನ ಟೀಮ್ ಜೊತೆಗೆ ಕ್ರಿಯೇಟರ್ ಗೈಡ್ ಅಪ್ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸ್ಟೂಡೆಂಟ್ಸ್ ಜೊತೆ ವ್ಲಾಗ್ ಸೆಷನ್ ಇತ್ತು, ಹಾಗಾಗಿ ಒಂದು ಮಂತ್ರಾಲಯ ಟ್ರಿಪ್ನ ಮ್ಯಾಮ್ ಪ್ಲ್ಯಾನ್ ಮಾಡಿದ್ದು. ರಾತ್ರಿ ಹೊರಟ್ವಿ, ನಾವು ಬೆಳಗ್ಗೆ ರೀಚ್ ಆಗೋ ಥರ. ನಾವು ರೂಮ್ ರೀಚ್ ಆದ ತಕ್ಷಣವೇ ರೆಡಿ ಆಗೋಕ್ಕೆ ಶುರು ಆದ್ವಿ. ಸ್ಟೂಡೆಂಟ್ ನಮಗೋಸ್ಕರ ತುಂಬ ವೆಯ್ಟ್ ಮಾಡಬಾರ್ದು ಅಂತ, ಆನ್ ಟೈಮ್ ರೀಚ್ ಆಗಬೇಕು ಅಂತ ಹೇಳಿ ಬೇಗ ರೆಡಿ ಆದ್ವಿ. ರೆಡಿ ಆಗ್ತಾನೆ ನಾನು ನನ್ನ ಟೀಮೇಟ್ ಅವ್ರ ಮನೆ ನಮ್ಮ ಮನೆ ವಿಷಯ ಎರಡೂ ಮಾತಾಡ್ಕೊಂಡು ರೆಡಿ ಆಗ್ತಾನೇ ಇದ್ವಿ. ಸೊ ಫೈನಲಿ ರೆಡಿ ಆದೆ. ಓಕೆ, ಮುಗೀತು ನಮ್ಮ ಮೇಕಪ್ ಮತ್ತು ರೆಡಿ ಆಗೋದೆಲ್ಲ. ಹೊರಟ್ವಿ ನಾವು. ಒಂದು ಶಾರ್ಟ್ ತೊಗೋಬೇಕು ಅಂತಿದ್ರು ವಿಡಿಯೋ. ಸೊ ಅದಾದಮೇಲೆ ಫೈನಲಿ ನಾವು ಆಟೋದಲ್ಲಿ ಹೊರಟಿದ್ದೀವಿ. ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಟೋದಲ್ಲಿ, ಅದು ಈ ಥರ ನಾವೆಲ್ಲ ಕುತ್ಕೊಂಡು. ನನಗೆ ಇವಾಗ ಒಂದು ಸಾಂಗ್ ನೆನಪಾಗ್ತಿದೆ, ಏನು ಗೊತ್ತಾ? ಜಟಕ ಜರ್ದ ಬೀಡ ತಿಂತ ಕರ್ಗ ನೋಡೋಮ್ಮ, ಜಟಕ ಕುದುರೆ ಹತ್ತಿ ಪೆಟೆಗೋಗಮ್ಮ, ಜರ್ದ ಬೀಡ ತಿಂತ ಕರ್ಗ ನೋಡೋಮ್ಮ. ಫೈನಲಿ ಮಠದ ಹತ್ರ ಬಂದ್ವಿ. ಕ್ಷೇತ್ರಕ್ಕೆ ಬಂದ ತಕ್ಷಣವೇ ನಮಗಿದ್ದಿದ್ದ ಯೋಚನೆಗಳು, ನಮ್ಮ ಕಷ್ಟಗಳು ಎಲ್ಲ ಮರೆತು ಒಂದು ಕ್ಷಣಕ್ಕೆ ನೆಮ್ಮದಿ ಅನ್ನೋದು ಫೀಲ್ ಆಗೋಕ್ಕೆ ಶುರು ಆಯಿತು ನನಗೆ. ಇದೇ ಮೊದಲನೇ ಬಾರಿ ನಾನು ನಾಮ ಹಾಕಿಸ್ಕೊತಾ ಇರೋದು. ಹೊಸ ಅನುಭವ ಇದು. ಮೊದಲಿಗೆ ಮಂಚಾಲಮ್ಮ ತಾಯಿ ದರ್ಶನ ಮಾಡ್ಕೊಂಡ್ವಿ. ರಾಯರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮ್ಯಾಮ್ ಜೊತೆ ಬಂದಿದ್ದು ನಮಗಂತೂ ತುಂಬಾ ಖುಷಿ ಆಯಿತು. ಶಿ ಈಸ್ ಡೌನ್ ಟು ಅರ್ತ್. ಏನು ಅದೃಷ್ಟನೋ ಏನೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಬಂದಮೇಲೆ ಕೆಲವೊಂದು ಸೇವೆಗಳನ್ನ ನೋಡೋ ಅವಕಾಶವೂ ನಮಗೆ ಸಿಕ್ತು. ದರ್ಶನ ಅಂತೂ ತುಂಬ ಅದ್ಭುತವಾಗಿ ಆಯಿತು. ರಾಯರನ್ನ ಮನಸಾರೆ ಬೇಡ್ಕೊಂಡೆ. ರಾಯರು ಅಂದ್ರೆ ಮಂತ್ರಾಕ್ಷತೆ ಅಂತಲೇ ರಾಯರು ಅಂತ ನಂಬಿದ್ದೀನಿ. ನೆಕ್ಸ್ಟು ನಮ್ಮ ಸ್ಟೂಡೆಂಟ್ಸ್ ಜೊತೆ ವ್ಲಾಗ್ ಸೆಷನ್ ಇತ್ತು, ಅದನ್ನೆಲ್ಲ ಮುಗಿಸಿ ನಾವು ಹೊರಟಿದ್ದು ರೀಲ್ಸ್ ಮಾಡಲಿಕ್ಕೆ. ಡ್ಯಾನ್ಸ್ ಗೀನ್ಸ್ ಮೋಜು ಮಸ್ತಿ ಎಲ್ಲ ಮುಗಿಸ್ಕೊಂಡು ಆಟೋಲಿ ಹಿಂದೆ ಕೂತ್ಕೊಂಡು ನಾವು ಹೊರಟಿದ್ದು ಮಂತ್ರಾಲಯದ ಸುತ್ತಮುತ್ತ ಇರುವಂತಹ ಪ್ಲೇಸ್ಗಳನ್ನ ನೋಡಲಿಕ್ಕೆ. ಯೂಶ್ವಲಿ ಮಂತ್ರಾಲಯ ಬಂದರೆ ರಾಯರ ದರ್ಶನ ಮುಗಿಸ್ಕೊಂಡು ಹೊರಟ್ಬಿಡ್ತಿದ್ವಿ. ದಿಸ್ ಟೈಮ್ ನಾವು ಫಸ್ಟ್ ರೀಚ್ ಆಗಿದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದಿದ್ದು ಬಿಚ್ಚಾಲೆ, ರಾಯರು ವಾಸಿಸ್ತಾ ಇದ್ದಂಥ ಸ್ಥಳ ಇದು. ಸೊ ನಾವು ನೆಕ್ಸ್ಟ್ ಪ್ಲೇಸ್ ರೀಚ್ ಆಗಿದ್ದು. ಇದೊಂದು ಶಾರ್ಟ್ ಇದೆ, ಬಟ್ ನನಗೆ ಯಾವ ಪ್ಲೇಸ್ ಅಂತ ಮರ್ತೋಗಿದೆ. ನಿಮಗೆ ಗೊತ್ತಿದ್ರೆ ನನಗೆ ಹೇಳಿ. ತುಂಬ ಚೆನ್ನಾಗಿತ್ತು ಮಾತ್ರ, ಬೃಂದಾವನ ಅಂತಲೇ ಇತ್ತು. ಅದಾದಮೇಲೆ ಪಂಚಮುಖಿ ಆಂಜನೇಯ ಮತ್ತು ರಾಯರ ಮಠಕ್ಕೆ ಬಂದ್ವಿ. ಸೊ ಬರೋಷ್ಟರೊಳಗೆ ತುಂಬ ಮಳೆ ಬಂದಿತ್ತು. ಕೊನೆಯದಾಗಿ ರಾಯರ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ಬೆಂಗಳೂರು ಕಡೆಗೆ. ಒಳ್ಳೆ ಮನಸ್ಸಿರೋರು ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ವ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು.